ನಮಸ್ಕಾರ ಸ್ನೇಹಿತರೆ, ರಹಸ್ಯ ಜಗತ್ತು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಎಪಿಸೋಡ್ನಲ್ಲಿ ಒಂದು ವಿಶೇಷ ವಿಷಯದ ಬಗ್ಗೆ ಚರ್ಚಿಸೋಣ. ಅದೇನೆಂದರೆ ಗೋಸ್ಟ್ ಶಿಪ್ಸ್, ದೆವ್ವದ ಹಡಗುಗಳು. ಹೌದು, ನೀವು ಕೇಳಿದ್ದು ಸರಿಯೇ ಇದೆ, ದೆವ್ವದ ಹಡಗುಗಳು. ಇವುಗಳ ಬಗ್ಗೆ ಹಲವಾರು ಕಥೆಗಳ ಮೂಲಕ ಕೇಳಿಬರುತ್ತದೆ. ಇವತ್ತು ನಾವು ಕೆಲವು ಪ್ರಸಿದ್ಧವಾದ ಗೋಸ್ಟ್ ಶಿಪ್ಸ್ಗಳ ಬಗ್ಗೆ ತಿಳಿಯೋಣ ಬನ್ನಿ. SS ವೆಲೆನ್ಸಿಯಾ 1882ರಲ್ಲಿ ನಿರ್ಮಾಣಗೊಂಡ ಅಮೆರಿಕಾದ ಹಡಗು. ಆಗಿನ ಆಧುನಿಕ ಕಾಲದಲ್ಲಿ ಪ್ರಸಿದ್ಧವಾಗಿತ್ತು. ಆದರೆ 1906 ಜನವರಿ 20ರಂದು ಹಡಗು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಸಿಯಾಟಲ್ ಕಡೆಗೆ 173 ಪ್ರಯಾಣಿಕರು ಮತ್ತು ಸಿಬ್ಬಂದಿಯನ್ನು ಹೊತ್ತು ತೆರಳುತ್ತಿತ್ತು. ಪ್ರಯಾಣ ಸಾಗಿದಂತೆ ಸಮುದ್ರದ ಹವಾಮಾನದಲ್ಲಿ ಏರುಪೇರಾಗಿ ಕೆಟ್ಟ ವಾತಾವರಣ ಶುರುವಾದದ್ದರಿಂದ ಮತ್ತು ಸರಿಯಾಗಿ ಅನುಭವ ಇಲ್ಲದ ಕ್ಯಾಪ್ಟನ್ ಮತ್ತು ಕ್ರೂ ಮೆಂಬರ್ಸ್ಗಳ ಕಾರಣದಿಂದ ಹಡಗು ತಪ್ಪು ದಿಕ್ಕು ಹಿಡಿದು ಬೀವರ್ ಐಲ್ಯಾಂಡ್ ಸಮೀಪದ ರಾಕಿ ತಡಕ್ಕೆ ಅಪ್ಪಳಿಸಿತು. ಹಡಗು ದ್ವೀಪದ ಬಂಡೆಗಳ ಮೇಲೆ ತಾಗಿದ ಕಾರಣ ಹಡಗಿನ ತಳವು ಹಾನಿಯಾಗಿ ನೀರು ಒಳಹೋಗಿ ಹಡಗು ಮುಳುಗಿತ್ತು. ಅದರ ಫಲವಾಗಿ 137ಕ್ಕೂ ಹೆಚ್ಚು ಜನರು ಸಾವು ಕಂಡರು. ಕೆಲವರು ಕೆಲ ಲೈಫ್ ಬೋಟ್ಗಳ ಸಹಾಯದಿಂದ ಜೀವ ಉಳಿಸಿಕೊಂಡರು. ಈ ಹಡಗು ಮುಳುಗಿದ ಕೆಲ ದಿನಗಳ ನಂತರ ಅಲ್ಲಿನ ಮೀನುಗಾರರಿಗೆ ಮೀನು ಹಿಡಿಯಲು ಹೋದಾಗ ಈ ಹಡಗು ಕಂಡು ಬಂದಿದ್ದು, ಇದರ ತುಂಬ ದುರಂತದಲ್ಲಿ ಸತ್ತ ಜನರ ಆತ್ಮಗಳು ಇದ್ದು ಅವು ವಿಚಿತ್ರ ಧ್ವನಿಯಲ್ಲಿ ಹೆಲ್ಪ್ ಮೀ ಎಂದು ಕೂಗಾಡುತ್ತಿದ್ದವು ಎಂದು ಅಲ್ಲಿನ ಅನೇಕ ಮೀನುಗಾರರು ಹೇಳುತ್ತಾರೆ. ಈ ಹಡಗು ಇಂದಿಗೂ ಅನೇಕ ಮೀನುಗಾರರಿಗೆ ಕಾಣಿಸುತ್ತಿದ್ದು ಅಲ್ಲಿನ ಮೀನುಗಾರರ ಭಯಕ್ಕೆ ಕಾರಣವಾಗಿದೆ. ಹಾಗೂ SS ವೆಲೆನ್ಸಿಯಾ ದಿ ಗೋಸ್ಟ್ ಶಿಪ್ ಎಂದು ಪ್ರಸಿದ್ಧವಾಗಿದೆ. ಈಗ ನಾವು ಮತ್ತೊಂದು ಗೋಸ್ಟ್ ಶಿಪ್ನ ಬಗ್ಗೆ ತಿಳಿಯೋಣ. ಜೂನ್ 1947ರಲ್ಲಿ ಮಲಕ್ಕಾ ಸಮುದ್ರದ ಬಳಿ ಒಂದು ವಿಚಿತ್ರ ಘಟನೆ ಸಂಭವಿಸಿದಂತಾಯಿತು. ಡಚ್ ಹಡಗಾದ SS ಉರಾಂಗ್ ಮೆಡಾನ್ನಿಂದ ತುರ್ತು ಸಂದೇಶ ಪ್ರಸಾರವಾಯಿತು. ಈ ಸಂದೇಶಗಳನ್ನು ಸ್ವೀಕರಿಸಿದ ಆಯಾ ಸುತ್ತಲಿನ ಹಡಗುಗಳು ಆಘಾತಗೊಂಡು ಧಾವಿಸಿದರು. ಈ ಸಂದೇಶಗಳು ಬಹಳ ಭಯಾನಕವಾಗಿದ್ದವು. ಒಬ್ಬ ನಾವಿಕ ತುರ್ತು ಸಂದೇಶದಲ್ಲಿ ಹೇಳಿದ್ದು, ಸಮಸ್ತ ಸಿಬ್ಬಂದಿ ಆಫೀಸರ್ಗಳು ಸೇರಿದಂತೆ ಎಲ್ಲರೂ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಹೇಳಿದನು. ಕೊನೆಗೆ ಮತ್ತೊಂದು ಸಂದೇಶವನ್ನು ಕಳುಹಿಸಿ, ಶೀಘ್ರದಲ್ಲೇ ತಾನೂ ಸಾಯುತ್ತೇನೆ, ಐ ಡೈ ಎಂದು ವಿಚಿತ್ರವಾಗಿ ಆ ಸಂದೇಶ ಕೊನೆಗೊಂಡಿತು. ಸಂದೇಶವನ್ನು ಸ್ವೀಕರಿಸಿದ ಕೆಲ ಹಡಗುಗಳು ತಕ್ಷಣವೇ ಉರಾಂಗ್ ಮೆಡಾನ್ನ ಕಡೆಗೆ ಪ್ರಯಾಣಿಸಿದರು. ಹಡಗಿನ ಬಳಿಗೆ ಸೇರಿ ಒಳಗೆ ನೋಡಿದಾಗ ಎಲ್ಲ ಸಿಬ್ಬಂದಿಗಳು ಮತ್ತು ಪ್ರಯಾಣಿಕರು ಮೃತ ಸ್ಥಿತಿಯಲ್ಲಿದ್ದರು. ಅವರ ಮುಖಗಳಲ್ಲಿ ಭಯಾನಕ ಭಾವಗಳಿದ್ದು ಎಲ್ಲರೂ ಅಗಲವಾಗಿ ಕಣ್ಣು ಮತ್ತು ಬಾಯಿಯನ್ನು ತೆಗೆದು ಮೃತರಾಗಿದ್ದರು. ಆದರೆ ಅವರ ದೇಹದ ಮೇಲೆ ಯಾವುದೇ ಗಾಯದ ಗುರುತುಗಳು ಇರಲಿಲ್ಲ ಹಾಗೂ ಹಡಗಿಗೂ ಯಾವುದೇ ಹಾನಿಯಾಗಿರಲಿಲ್ಲ. ಈ ದುರಂತದ ಕಾರಣವನ್ನು ಪತ್ತೆ ಹಚ್ಚಲು ಯತ್ನಿಸಿದಾಗ ಆಕಸ್ಮಿಕವಾಗಿ ಹಡಗಿಗೆ ಬೆಂಕಿ ಹೊತ್ತಿಕೊಂಡು ನಂತರ SS ಉರಾಂಗ್ ಮೆಡಾನ್ ಸಂಪೂರ್ಣವಾಗಿ ಮುಳುಗಿ ಹೋಯಿತು. ವಿಚಿತ್ರವಾಗಿ ಅಂತ್ಯಗೊಂಡ SS ಉರಾಂಗ್ ಮೆಡಾನ್ನ ಘಟನೆಯು ಒಂದು ಗೋಸ್ಟ್ ಶಿಪ್ ಘಟನೆಯಂತೆ ಚರಿತ್ರೆಯಲ್ಲಿ ಉಳಿದು ಹೋಯಿತು. ನಾವು ಒಂದು ಹೆಸರಾಂತ ಗೋಸ್ಟ್ ಶಿಪ್ನ ಬಗ್ಗೆ ತಿಳಿಯೋಣ. ಫ್ಲೈಯಿಂಗ್ ಡಚ್ ಮ್ಯಾನ್. 1641ರಲ್ಲಿ ಕ್ಯಾಪ್ಟನ್ ವ್ಯಾಂಡರ್ ಡ್ಯಾಕೆನ್ ತಮ್ಮ ವ್ಯಾಪಾರಿ ಹಡಗಿನ ಮುಖಾಂತರ ತನ್ನ ವ್ಯಾಪಾರವನ್ನು ಮುಗಿಸಿ ಹಿಂತಿರುಗುವಾಗ ಕೇಪ್ ಆಫ್ ಗುಡ್ ಹೋಪ್ನ ಬಳಿ ಇವನ ಹಡಗು ಚಂಡಮಾರುತದ ಹೊಡೆತಕ್ಕೆ ಸಿಕ್ಕಿಕೊಳ್ಳುತ್ತದೆ.
ಆಗ ಹಡಗಿನ ಸಿಬ್ಬಂದಿ ಈ ಹಡಗನ್ನು ಹಿಂದಿರುಗಿಸಲು ಎಷ್ಟೇ ಬಲವಂತಪಡಿಸಿದರೂ ಕ್ಯಾಪ್ಟನ್ ಯಾರ ಮಾತನ್ನೂ ಕೇಳಲಿಲ್ಲ. ಹಾಗೂ ಕೋಪದಿಂದ ಉದ್ರಿಕ್ತನಾಗಿ ಆಕಾಶದ ಕಡೆ ನೋಡಿಕೊಂಡು ತಾನು ತನ್ನ ಗಮ್ಯವನ್ನು ತಲುಪುತ್ತೇನೆ, ಇಲ್ಲವಾದರೆ ಈ ಭೂಮಿಯ ಅಂತ್ಯದವರೆಗೂ ತಾನು ಶಿಪ್ಪನ್ನು ನಡೆಸುವುದಾಗಿ ಹೇಳಿದನು. ಇವನ ಗರ್ವವನ್ನು ಕಂಡ ಏಂಜಲ್ ಒಂದು ಇವನಿಗೆ ಭೂಮಿಯ ಅಂತ್ಯದವರೆಗೆ ಈ ಶಿಪ್ ಸಾಗುತ್ತಲೇ ಇರುತ್ತದೆ, ತನ್ನ ಗಮ್ಯಸ್ಥಾನವನ್ನು ತಲುಪುವುದಿಲ್ಲ ಎಂದು ಶಾಪ ನೀಡಿದನು. ಆಗಿನಿಂದ ಈ ಶಿಪ್ನಲ್ಲಿದ್ದವರೆಲ್ಲ ಸತ್ತು ಆತ್ಮಗಳಾದರೂ ಸಹ ಈ ಶಿಪ್ನಲ್ಲೇ ಅಂತ್ಯವಿಲ್ಲದ ಪ್ರಯಾಣ ನಡೆಸುತ್ತಲೇ ಇದ್ದಾರೆ ಎಂದು ಕಥೆಗಳು ಹೇಳುತ್ತವೆ. ಹಾಗೂ ಈ ಶಿಪ್ ಅನೇಕ ನಾವಿಕರಿಗೆ ಕಂಡಿರುವುದಾಗಿ ಸಹ ದಾಖಲಾಗಿದೆ. ಇದಲ್ಲದೆ ಇನ್ನೂ ಅನೇಕ ಗೋಸ್ಟ್ ಶಿಪ್ಗಳ ಬಗ್ಗೆ ಉಲ್ಲೇಖವಿದ್ದು ಮುಂದಿನ ವಿಡಿಯೋಗಳಲ್ಲಿ ಅವುಗಳ ಬಗ್ಗೆ ಚರ್ಚಿಸೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ನಾವು ಅಪ್ಲೋಡ್ ಮಾಡುವ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ.